ಈ ವಾರವೂ ಕೂಡ ತುಂಬಾನೇ ವಿಭಿನ್ನವಾಗಿ ಶೂಟಿಂಗ್ ಅನ್ನ ಮಾಡಿದ್ದಾರೆ. ಸಖತ್ತಾಗಿ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಸಹ ಆ, ಈ ವಾರ ಜೋಡಿ ನಂಬರ್ 1 ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಲಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗಲಿದೆ. ಮತ್ತೆ 4 ಜನ ಜಡ್ಜಸ್ ಗಳಿದ್ದಾರೆ, ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಭೆ ಯಾಕೋ ಕಾಣಿಸ್ತಾ ಇದೆ. ಸೆಮಿಫೈನಲ್ಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿಯ ತನಕ ಕೂಡ. ಅಂದ್ರೆ ಸುಮಾರು 2-3 ಎಪಿಸೋಡ್ಗಳಾಯ್ತು, ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ. ಲಾಸ್ಟ್ ವೀಕ್ ಎಪಿಸೋಡ್ ಕೂಡ ತುಂಬಾ ಚೆನ್ನಾಗಿ ಬಂತು. ಈ ವಾರದ ಎಪಿಸೋಡ್ ಕೂಡ ಬಹಳಷ್ಟು ಚೆನ್ನಾಗಿರೋದು ಗ್ಯಾರಂಟಿ. ತಯಾರಿ ಶೂಟಿಂಗ್ ಕೂಡ ನಡೀತಾ ಇದೆ. ಇನ್ನೊಂದು 2 ದಿವಸದಲ್ಲಿ ಪ್ರೋಮೋ ಕೂಡ ರಿಲೀಸ್ ಆಗಲಿದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಸೊ ನೀವು ಕೂಡ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಷ್ಟ ಆಗ್ತಾ ಇದೆಯಾ? ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಲಾಸ್ಟ್ ವೀಕ್ ಆಕ್ಟಿಂಗ್ ಅನ್ನ ನೋಡಿಯೇ ಜಡ್ಜಸ್ ಗಳು ಇಂಪ್ರೆಸ್ ಆದ್ರು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ತೀರಾ ಅಂತ. ಆಡುವುದು ಸುಲಭ ಬಾಳು ಮತ್ತೆ ಮಾಲಾಶ್ರೀಗೆ, ಬಟ್ ನಟನೆ ಕಷ್ಟ. ಅದರಲ್ಲಿ ತುಂಬಾ ಚೆನ್ನಾಗಿ ಬಾಳು ಬೆಳಗುಂದಿ ಅವರು ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡ್ತಾರೆ, ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದಾರೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಲೀಸಾಗುತ್ತೆ. ಆದ್ರೆ ಮಾಲಾಶ್ರೀ ಅವರಿಗೆ ಸ್ವಲ್ಪ ಮುಜುಗರ, ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋ ಅಷ್ಟು ಜಡ್ಜಸ್ ಗಳಿದ್ದಾರೆ, ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ, ಅವ್ರಿಗೆ ಟಕ್ಕರ್ ಕೊಡಬೇಕು. ಪ್ರಾಕ್ಟೀಸ್ ರಿಹರ್ಸಲ್ಸ್ ಗಳೆಲ್ಲವನ್ನೂ ಕೂಡ ಮಾಡಿರ್ತಾರೆ. ಸ್ಟೇಜ್ ಹತ್ತಿದ್ರೆ ಒಂದು ನರ್ವಸ್ನೆಸ್ ಫೀಲ್ ಆಗಿದೆ. ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು. ಸಖತ್ತಾಗಿ ಒಂದು ಕಾಣಿಸ್ತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ. ಸೊ ನೋಡೋಣ, ಉತ್ತರ ಕರ್ನಾಟಕದ ಪ್ರತಿಭೆ ಗ್ರ್ಯಾಂಡ್ ಫಿನಾಲೆ ತನಕ ಇರ್ತಾರ, ಎಷ್ಟು ವಾರಗಳು ಕೂಡ ಇರ್ತಾರೆ ಅಂತ. ಈಗಾಗಲೇ 2-3 ಎಪಿಸೋಡ್ಗಳು ಕೂಡ ಕಂಪ್ಲೀಟ್ ಆಯ್ತು, 2-3 ವಾರ ಬರ್ತಾ ಇದೆ. ಸೊ ಈಗ ನೆಕ್ಸ್ಟ್ ಈ ವಾರ ಸಹ ಮಿಂಚಕ್ಕೆ ರೆಡಿ ಆಗಿದ್ದಾರೆ, ತಯಾರಿಯನ್ನು ಸಹ ಮಾಡ್ಕೊಂಡಿದ್ದಾರೆ ಬಾಳು.